ನಮಸ್ತೆ ವೀಕ್ಷಕರೇ, ಬಿ ಸಿ ವೆಹಿಕಲ್ ಸೇಲ್ಸ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಗಾಡಿ ಡೀಟೇಲ್ಸು ಬೇಕು ಅಂದರೆ ನನ್ನ ಕೆಳಗಡೆ ನನ್ನ ಟೈಟಲ್ನಲ್ಲಿ ನನ್ನ ವಿಡಿಯೋ ಕೆಳಗಡೆ ಟೈಟಲ್ ಇರುತ್ತಲ್ಲ, ಟೈಟಲ್ನಲ್ಲಿ ಓನರ್ ನಂಬರ್ ಅಂತ ಹಾಕಿರ್ತೀನಿ. ಆ ಓನರ್ ನಂಬರ್ಗೆ ನೀವು ಕರೆ ಮಾಡಿ ಫುಲ್ ಡೀಟೇಲ್ಸ್ ಕೂಡ ತೊಗೋಬೋದು. ಆಮೇಲೆ ಸ್ನೇಹಿತರೆ, ನಿಮ್ಮದು ಗಾಡಿ ಇದೇ ರೀತಿ ಮಾರಾಟಕ್ಕೆ ಏನಾದರೂ ಇದ್ದರೆ ಆ ಸ್ಕ್ರೀನ್ ಮೇಲೆ ಕಾಣುತ್ತಲ್ಲ ನಂಬರು, ಆ ನಂಬರ್ಗೆ ನನ್ನ ವಾಟ್ಸಪ್ ಇರುತ್ತೆ. ವಾಟ್ಸಪ್ಗೆ ನಿಮ್ಮ ಗಾಡಿ ಫೋಟೋ ಹಾಕಿ ನಾನು ಆಮೇಲೆ ನಿಮಗೆ ರಿಪ್ಲೈ ಮಾಡಿ ಕಾಲ್ ಮಾಡ್ತೀನಿ ಸ್ನೇಹಿತರೆ. ನೀವು ಯಾವುದೇ ಕಾರಣಕ್ಕೂ ಆ ನಂಬರ್ಗೆ ನೀವು ಕಾಲ್ ಮಾಡಬೇಡಿ. ಕಾಲ್ ಮಾಡಿದ್ರು ಕೂಡ ನಾನು ಕಾಲ್ ಪಿಕಪ್ ಮಾಡೋದಿಲ್ಲ, ರಿಸೀವ್ ಮಾಡೋದಿಲ್ಲ. ಓಕೆ, ಇವಾಗ ಏನು ಹಾಕಿರೋದು ಗಾಡಿ ಡೀಟೇಲ್ಸ್ ಇದೆಯಲ್ಲ, ಆ ಗಾಡಿ ಓನರ್ಗೆ ಒಂದು ಕಾಲ್ ಮಾಡಿದ್ದು ಆಡಿಯೋ ಇದೆ. ಆಡಿಯೋ ಈಗ ಹಾಕ್ತೀನಿ ಬನ್ನಿ ಸ್ನೇಹಿತರೆ. ಹಲೋ ಹಾಂ ಹೇಳಿ ಸರ್. ಸರ್, ಅದು ವಾಟ್ಸಪ್ಗೆ ಟ್ಯಾಕ್ಟ್ರ್ ಹಾಕಿಲ್ರಿ ಸರ್? ಯಾವುದು ಟ್ಯಾಕ್ಟ್ರ್ ಏನು ಸರ್? ಸರ್ ಅದು ವಾಟ್ಸಪ್ಗೆ ಟ್ಯಾಕ್ಟ್ರ್ ಹಾಕಿಲ್ರಿ ಸರ್? ಯಾವುದು? ಇದು ಸಿಕಂದರ್ ಅಂತ ಸಿಕಂದರ್ ಸೋನಾಲಿಕ. ಸೋನಾಲಿಕ? ಹಾಂ ಸೋನಾಲಿಕ. ಸರ್ ಅದು ಮಾಡಲ್ ಏನು ಸರ್? ಮಾಡಲು ಸರ್ 19 ಸರ್. 2019 ಮಾಡಲ್ಲ? ಹಾಂ 2019 ರೀ. ಸರ್ ಅದಕ್ಕೆ ನೀವು ಎಷ್ಟು ಓನರ್ ಸರ್ ಗಾಡಿಗೆ? ಈ ಫಸ್ಟ್ನೇ ಓನರ್ ಸರ್. ನಂದು ಈ ತಗೊಂಡು ಸೆಕೆಂಡ್ ಓನರು. ಫಸ್ಟ್ ಓನರ್ ನೀವು, ಇವಾಗ ತಗೊಳ್ಳೋ ಸೆಕೆಂಡ್ ಓನರ್ ಆತನ? ಹ್ಞೂ ಸರ್, ಹ್ಞೂ ಸರ್. ಎಷ್ಟು ಕಿಲೋಮೀಟ್ರ್ ಹೊಡೆ ಸರ್ ರನ್ನಿಂಗ್? 4300 ಗಂಟೆ ಹೊಡೆ ಸರ್. 4300 ಕಿಲೋಮೀಟ್ರ್ ಹೊಡೆದ್ರಿ? ಹಾಂ ಸರ್. ಅದು ಈ ಗಾಡಿ ಎಷ್ಟು ಎಚ್ ಪಿ ಇದೆ ರೀ ಸರ್? 39 HP ಸರ್. 39 ಎಚ್ ಪಿನಾ? ಹ್ಞೂ ಸರ್. 4 ಟೈರ್ ಇಂಜನ್ ಟೈರ್ ಕಂಡೀಷನ್ ಹೆಂಗವ ರೀ? ಟೈರ್ ಕಂಡೀಷನ್ ಚೆನ್ನಾಗಿದೆ ಸರ್. ಹಾಂ, ರಿಬಾಟ್ ಸರ್, ರಿಬಾಟ್ ಸರ್. ಹೌದಾ? ಹಾಂ, ರಿಬಾಟು ಚೆನ್ನಾಗಿದೆ. ಏನು ನಾವೇನು ಆಸೆ ಅಂದರೆ ಅದನ್ನೇ ನಾವು ರನ್ನಿಂಗ್ ಏನು ಮಾಡಿಲ್ಲ. ಹಾಂ, ದುಡ್ಕೊಂಡು ತಿನ್ನೋರಿಗೇನು ತೊಂದರೆ ಏನಿಲ್ಲ ಸರ್. ಗಾಡಿಗೆ ಎಲ್ಲಾದ್ರೂ ಏನಾದರೂ ಸ್ಕ್ರಾಚ್ ಆಗಿದೆಯಾ? ಇಲ್ಲ ಸರ್, ಏನು ಸ್ಕ್ರಾಚ್ ಆಗಿಲ್ಲ, ಏನು ಇದು ಆಗಿಲ್ಲ. ಏನು ಮನೆ ಮುಂದಿನ ಥರ ಗಾಡಿ. ದುಡ್ಕೊಂಡು ತಿನ್ನೋರಿಗೆ ಚೆನ್ನಾಗಿದೆ. ನಾವೇನು ಅದನ್ನೇ ವರ್ಕ್ ಮಾಡಿಲ್ಲ. ನಮ್ಮ ತೋಟ ಆಯ್ತು, ನಮ್ಮ ಮನೆ ಆಯ್ತು. ಹಾಂ, ದುಡ್ಕೊಂಡು ತಿನ್ನೋರಿಗೆ ಚೆನ್ನಾಗಿದೆ ಸರ್. ಆಮೇಲೆ ಇವಾಗೇನು ಇಂಜನ್ ಒಂದೇ ಕೊಡ್ತೀರಾ ಏನು ಜೊತೆಗೆ ಟ್ರಾಲಿ ಆಮೇಲೆ ಸಾಮಾನ್ಯ ಇದೆ? ಸರ್ ಟ್ರೈಲ್. ಹಲೋ. ಹಾಂ ಸರ್, ಇಂಜಿನು, ಟ್ರಾಲಿ, ಹಾಂ, ಪ್ಲೋವು, ಹಾಂ, ಪೈಪ್ ಕುಂಟೆ, ಲ್ಯಾಂಪಿನ್ ಬಲರಾಮ. ಹಾಂ. ಹಾಂ ಸರ್, 3 ಓದಿದೆ, ಬಲರಾಮ ಇದೆ. ಆ ಟೈಲರ್ ಕಂಡೀಷನ್ ಹೆಂಗವ ರೀ? ಇದ್ರದ್ದು ಟ್ರೈಲಿದು ಟೈರ್ ಸರ್ ರಿಬಾಟ್ ಹಾಕಿದ್ದೀನಿ. ಅವನು ಹೆಂಗೆ ಕಂಡೀಷನ್ ಹೆಂಗಿದೆ ಇವಾಗ ಕಂಡೀಷನ್? ಹಾಂ, ಒಂದು ಚೆನ್ನಾಗಿದೆ, ಒಂದು ಸ್ವಲ್ಪ ವೀಕ್ ಇದೆ. ಏನು ಕೆಲಸ ಮಾಡ್ಕೊಳಕ್ಕೆ ಏನು ಇದೇನಿಲ್ಲ. ಹೌದಾ? ಹಾಂ, ಅವ್ರು ಇದು ಮಾಡ್ಕೊಂಡ್ರೆ ಅವ್ರು ಇದು ಮಾಡ್ಕೊಂಡು. ಇಂಜನ್ದು ಎಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಅದಾವ? ಹಾಂ, ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ. ಡಾಕ್ಯುಮೆಂಟ್ಸ್ ಇದು ಕ್ಲಿಯರ್ ಬಂದಿತ್ತು. ಇನ್ಸೂರೆನ್ಸ್ ಇದೆಯಾ? ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್. ರನ್ನಿಂಗ್ ಇದೆಯಾ? ಹಾಂ ಸರ್. ಮತ್ತೇನು ಹೇಳ್ತೀರಿ ಅದಕ್ಕೆ ಗಾಡಿ ಪ್ರೈಸು? ಗಾಡಿ ಪ್ರೈಸು 6.5 ಸರ್. 6.5 ಲಕ್ಷ? ಹ್ಞೂ ಸರ್. ಇವಾಗ ಇಂಜನು ಆಮೇಲೆ ಟ್ರೈಲರು ಆಮೇಲೆ ಪ್ಲೋವು, ಬಲರಾಮ, ಹಾಂ, ಕುಂಟೆ ಎಲ್ಲ ಕಲಿತು 6 ಲಕ್ಷ ಆಗತ್ತೆ. ಹ್ಞೂ ಸರ್. ಏನು ಹೆಚ್ಚು ಕಡಿಮೆ ಆಗ್ತದೆ ರೀ? ಹಾಂ, ನೋಡೋಣ ಸರ್. ಬಂದರೆ ನಿಮ್ಮ ಕಡೆಯಿಂದ ಬಂದರೆ ಹಾಂ, ಹೆಚ್ಚು ಕಮ್ಮಿ ನೋಡೋಣ. ಯಾವ್ರು ಸರ? ಚಿತ್ರಹಳ್ಳಿ ಗೊಲ್ರಟ್ಟಿ, ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಹಾಂ, ಹಾಂ. ಚಿತ್ರಹಳ್ಳಿ ಗೊಲ್ರಟ್ಟಿ. ಹೌದಾ? ಹಾಂ ಸರ್. ಸರಿ, ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಅಲ್ರಿ? ಈ ನಂಬರು ಅದೇ ಫಸ್ಟ್ನೇ 711 ಇತ್ತಾವೆ ಸರ್. ಹಾಂ, ಅದು ಕರೆನ್ಸಿ ಇಲ್ಲ, ಈ ನಂಬರೇ ಮಾಡ್ತೀವಿ. ಯಾವ್ದ್ರಾಗಾದ್ರೆ ಎರಡರಾಗೆ ಇರ್ತಾವೆ ಸರ್. ಸರಿ ಸರಿ, ಓಕೆ ಓಕೆ. ಒಟ್ಟಿಗೆ ಪರ್ಮೆಂಟ್ ಅದೇ 711. ಇಷ್ಟೊತ್ತೇನು ಗಾಡಿ ಡೀಟೇಲ್ಸ್ ಕೇಳಿದಾರಲ್ಲ, ಆ ಗಾಡಿ ಒಂದು ವೇಳೆ ಸೇಲ್ ಆದಮೇಲೆ ಆ ಟೈಟಲ್ನಲ್ಲಿ ಇರೋ ಓನರ್ ನಂಬರು ಡಿಲೀಟ್ ಮಾಡಿ ಗಾಡಿ ಮಾರಾಟ ಆಗಿದೆ, ಸೇಲ್ ಆಗಿದೆ ಅಂತ ಟೈಟಲ್ನಲ್ಲಿ ಹಾಕ್ತೀನಿ. ಓಕೆ.